ಪೂಜೆ ಮಾಡಿಸ್ಕೊಂಡಿದ್ದಾಯ್ತಾ? ಇವಾಗ ಜನಕ್ಕೆ ಗಿಫ್ಟ್ ಕೊಡ್ತೀಯಾ? ಗಿಫ್ಟ್ ಎಲ್ಲ ಇಲ್ಲಪ್ಪ. ಅದ್ಯಾಕೆ ಹಂಗಾಡ್ತೀಯ? ಗಿಫ್ಟ್ ಕೊಡಕ್ಕಾಗಲ್ವಾ? ಇವಾಗ ನೀನ್ ನನ್ನ ಅರ್ಗೆ ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ಅಷ್ಟೇ ನೋಡಿ ನಾಯಿ ಸುಮ್ಮಿರಲ್ಲ. ನೋಡಿದ್ರಮ್ಮ ಮನೇಲಿ ಈ ಕಡೆ ಬರೋ. ಅಕ್ಷರ್ ಅಪ್ಪು ಪೂಜೆ ಮಾಡಿದ್ದಾರೆ. ಆಯ್ತು. ಹಾಗೆ ಗಿಫ್ಟ್ ಕೊಟ್ರಿ ಸರ್. ಗಿಫ್ಟು ಸಂಗೀತ ಒಂದು ನೋಡಿ ಲೇಟ್ ಒಂದಿನ ಇದೆಲ್ಲ ನಂಗೆ ಇಷ್ಟ ಇಲ್ಲ. ಭೂಮಿಗೆ ಇದೆಲ್ಲ ಸಖತ್ ಇಷ್ಟ. ನನಗೆ ಇದೆಲ್ಲ ಇಷ್ಟ ಇಲ್ಲ. ಅಮ್ಮ ಇದೆಲ್ಲ ಯಾವಾಗ ಭೂಮಿ ತಿರ್ಗಾ ತಲೆಗಳ ಆಗ್ತದೆ ಅಂದ್ರೆ ಅಮ್ಮ ನಂಗೆ ಯಾಕೋ ಬೇಡ ಮಾಡಿದೆಲ್ಲ ಭೂಮಿ ಸುಮ್ಮನೆ ತೊಂದರೆ ಬೇಡ ಅಂತೀನಿ. ಆಮೇಲೆ ಮಾತ್ರ ಅದೇ ಸರ್ ಹಿಂದೆ ರೂಮ್ ಅಲ್ಲಿ ಆಗಿದೆ. ಒಂದು ಭೂಮಿಲಿ ಮಾತುಕತೆ ಆಗಿದೆ. ಏನಾಗಿದೆ ಸರ್? ಅಲ್ಲಿ ಏನಾಗಿದೆ, ನಾನು ಕಾಸು ನೋಡ್ಬೇಕು ಅನ್ನೋ ಅಗ್ರಿಮೆಂಟ್ ಪೇಪರ್ ಇಟ್ಕೊಂಡು ಈಗೆಲ್ಲ ನೋಡ್ತಾ ಇದ್ದೆ. ಏನಕ್ಕೆ ಅಗ್ರಿಮೆಂಟ್ ಪೇಪರ್ ಇಟ್ಕೊಂಡಿದ್ದೆ ಅಂತ ಕೇಳಿದಾರೆ. ಇಲ್ಲ ಅಗ್ರಿಮೆಂಟ್ ಅಲ್ಲಿ ಬರೀ ಮದುವೆ ಆಗಿ ಒಂದು ವರ್ಷಕ್ಕೆ ಡಿವೋರ್ಸ್ ಕೊಡ್ಬೇಕು ಅಂತ ಕಾಲ ಜಾಗ ಕೊಟ್ಟು ಈಗ ಆಕ್ಷನ್ಗೆ ಅಮ್ಮನ ಕೈಯಲ್ಲಿ ಗಿಫ್ಟ್ ಇದೆ. ಅದು ಗಿಫ್ಟ್ ನೋಡ್ತೀಯ, ಅಲ್ಲಿಂದ ಓಡ್ ಬಂದು ಇಸ್ಕೊಂಡು ವಾಪಸ್ ಅಲ್ಲಿಗೆ ಹೋಗ್ತೀಯ. ಗೋ ಗಿಫ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಗೊಂಡು ಹಂಗೆ ಹೋಗ್ಬಿಡು. ಅಲ್ಲಿಗೆ ಹೋಗ್ತೀನಿ. ನಚ್ಚಿ ಅಕ್ಕ ನಿನ್ ಗಿಫ್ಟ್ ಸಿಕ್ಕಿರೋದು ಅಂತ ಬೇಜಾರಾಯ್ತಾ? ನೀನೀಗ ನಿನ್ ಗಂಡನ ಮನೇಲಿ ಇದ್ದಿದ್ದು ನಿನ್ಗೂ ಗಿಫ್ಟ್ ಸಿಕ್ಕಿರೋದು. ಅಷ್ಟು ಡೈಲಾಗ್ ಕೊಡು. ಅಪ್ಪು
ಚಿಕ್ಕಮ್ಮ. ಹಾ ನಮಸ್ಕಾರ ಮಾಡಿ ನಿಂತ್ಕೊಳ್ಳಿ. ಹಾ, ಹೌದು. ಈಗ ಅಕ್ಷತೆ ಕೊಡ್ತಾರೆ. ಅಕ್ಷತೆ ಅಲ್ಲ ಎಲ್ಲಿ ಅಕ್ಷತೆ? ಅದು ಮುಂದಿನ ವರ್ಷ ಕೇಳಿ. ಓ ನನಗೆ ಅಲ್ಲ ದೀಪಾವಳಿಗೆ ಯಾವ ಭೋಜನ ಮಾಡ್ತಾರೆ ಎಲ್ಲ ಕೈ ಮುಗಿಯೋದು. ನಾವು ಮಾಡೋವೆಲ್ಲ ಬನ್ನಿ ಸರ್, ಬನ್ನಿ ಬಂದು ಕೂತ್ಕೊಳ್ಳಿ. ಒಂದೇ ಕಷ್ಟ. ಹಾಗೆ ನೋಡಿದ್ರಿ ಇವ್ರು ಬರ್ಲಿಲ್ಲ ಅಂತ ಅಜ್ಜಿ ಅಜ್ಜಿ ತುಂಬಿದಾರಿ ನಿಮ್ಮ ಮಗನ ತಾರೆ ಆಕ್ಷನ್. ಹೌದಲ್ಲ ಇನ್ನು ಬರ್ಲೇ ಇಲ್ಲ. ಅಜಿತಾ ಭೂಮಿ ಬನ್ನಿ ಅಜಿತಾ ಬಾಯಿ ಬರ್ತಾರೆ. ಸ್ವಲ್ಪ ಹಿಂದೆ. ನೋಡ್ತಾ ಇದ್ದೀರಾ ಅಲ್ಲಿ ಕೂರ್ಸಿ ಹಾಗೆ ಅಲ್ಲಿ ರಚಿತಾ ಕೂತ್ಕೊಳ್ಳಿ ಈ ಚೇರ್ ಮೇಲೆ ಅಂತ ಹೇಳಿಯಮ್ಮ. ಏನು ಆಕ್ಷನ್. ಏನು ನೋಡ್ತಾ ನಿಂತಿದ್ಯಾ? ಕೂತ್ಕೋ. ಕೂತ್ಕೊಂಡಿದ್ದೀರಾ? ಓಕೆ.